ಒಂದು ಅರಸುಗಳು ಅಧ್ಯಾಯ 3. ಸೊಲೊಮೋನನು ಐಗುಪ್ತದ ಅರಸನಾದ ಫರೋಹನ ಅಳಿಯನಾದನು. ಅವನು ಫರೋಹನ ಮಗಳನ್ನು ಮದುವೆ ಮಾಡಿಕೊಂಡು ತನ್ನ ಅರಮನೆಯನ್ನು, ಯೆಹೋವನ ಆಲಯವನ್ನೂ, ಯೆರೂಸಲೇಮಿನ ಸುತ್ತಣ ಗೋಡೆಯನ್ನು ಕಟ್ಟಿ ತೀರಿಸುವ ತನಕ ಆಕೆಯನ್ನು ದಾವೀದ ನಗರದಲ್ಲಿ ಇರಿಸಿದನು. ಆವರೆಗೂ ಯೆಹೋವ ನಾಮಕ್ಕೋಸ್ಕರ ಆಲಯವಿರಲಿಲ್ಲವಾದ್ದರಿಂದ ಜನರು ಪೂಜಾ ಸ್ಥಳಗಳಲ್ಲಿ ಯಜ್ಞ ಮಾಡುತ್ತಿದ್ದರು. ಸೊಲೊಮೋನನು ಯೆಹೋವನನ್ನು ಪ್ರೀತಿಸಿ ತನ್ನ ತಂದೆಯಾದ ದಾವೀದನ ವಿಧಿಗಳನ್ನು ಕೈಕೊಳ್ಳುವವನಾಗಿದ್ದರೂ ಆ ಪೂಜಾ ಸ್ಥಳಗಳಲ್ಲಿಯೇ ಯಜ್ಞವರ್ಪಿಸುತ್ತಿದ್ದನು, ಅಲ್ಲಿಯೇ ಧೂಪ ಸುಡುತ್ತಿದ್ದನು. ಅರಸನಾದ ಸೊಲೊಮೋನನು ಯಜ್ಞ ಮಾಡುವುದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬ್ಯೋನಿಗೆ ಹೋಗಿ ಅಲ್ಲಿನ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು, ಸೊಲೊಮೋನನು, ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನೂ ನನ್ನ ತಂದೆಯೂ ಆದ ದಾವೀದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದಿ. ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದ್ದಿ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಾನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನೂ ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಸೊಲೊಮೋನನು ನಿದ್ರೆಯಿಂದ ಎಚ್ಚೆತ್ತಾಗ ಅದು ಕನಸೆಂದು ತಿಳಿದುಕೊಂಡನು. ಅವನು ಯೆರೂಸಲೇಮಿಗೆ ಬಂದ ನಂತರ ಯೆಹೋವನ ಒಡಂಬಡಿಕೆಯ ಮಂಜೂಷದ ಮುಂದೆ ನಿಂತು ಸರ್ವಾಂಗ ಹೋಮಗಳನ್ನೂ ಸಮಾಧಾನ ಯಜ್ಞಗಳನ್ನೂ ಸಮರ್ಪಿಸಿ ತನ್ನ ಎಲ್ಲ ಸೇವಕರಿಗೋಸ್ಕರ ಔತಣ ಮಾಡಿಸಿದನು. ಅದೇ ಕಾಲದಲ್ಲಿ ಇಬ್ಬರು ಸೂಳೆಯರು ಅರಸನ ಸನ್ನಿಧಿಗೆ ಬಂದರು. ಅವರಲ್ಲಿ ಒಬ್ಬಳು ಅರಸನಿಗೆ, ನನ್ನ ಒಡೆಯ, ಕೇಳು, ನಾನು ಈ ಹೆಂಗಸು ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ. ಇವಳು ಮನೆಯಲ್ಲಿದ್ದಾಗಲೇ ನಾನು ಮಗುವನ್ನು ಹೆತ್ತೆನು. 3ನೆಯ ದಿನದಲ್ಲಿ ಇವಳೂ ಹೆತ್ತಳು. ನಾವಿಬ್ಬರೂ ಒಟ್ಟಿಗೆ ಇದ್ದೆವು. ನಮ್ಮಿಬ್ಬರ ಹೊರತು ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಇವಳು ರಾತ್ರಿಯಲ್ಲಿ ತನ್ನ ಕೂಸಿನ ಮೇಲೆ ಹೊರಳಿದ್ದರಿಂದ ಅದು ಸತ್ತಿತು. ಮಧ್ಯರಾತ್ರಿಯಲ್ಲಿ ಇವಳೆದ್ದು ನಿನ್ನ ದಾಸಿಯಾದ ನಾನು ಗಾಢನಿದ್ರೆಯಲ್ಲಿದ್ದಾಗ ನನ್ನ ಮಗುವನ್ನು ನನ್ನ ಬಳಿಯಿಂದ ತೆಗೆದು ತನ್ನ ಮಗುಲಲ್ಲಿಟ್ಟುಕೊಂಡಳು. ಸತ್ತು ಹೋದ ತನ್ನ ಮಗುವನ್ನು ನನ್ನ ಮಗುಲಲ್ಲಿಟ್ಟಳು. ನಾನು ಹೊತ್ತಾರೆ ಎದ್ದು ಮಗುವಿಗೆ ಮೊಲೆ ಕುಡಿಸಬೇಕೆಂದಿರುವಾಗ ಅದು ಸತ್ತಿತ್ತು. ಆದರೆ ಅದನ್ನು ಬೆಳಕಿನಲ್ಲಿ ನೋಡಿದಾಗ ಅದು ನಾನು ಹೆತ್ತ ಕೂಸಾಗಿರಲಿಲ್ಲ ಎಂದು ಹೇಳಿದಳು. ಆಗ 2ನೆಯವಳು, ಹಾಗಲ್ಲ, ಬದುಕಿರುವವನು ನನ್ನ ಮಗನು, ಸತ್ತಿರುವವನು ನಿನ್ನ ಮಗನು ಎಂದು ನುಡಿದಳು. 1ನೆಯವಳು ತಿರುಗಿ, ಅಲ್ಲ, ಸತ್ತಿರುವವನು ನಿನ್ನ ಮಗನು, ಬದುಕಿರುವವನು ನನ್ನ ಮಗನು ಅಂದಳು. ಹೀಗೆ ಅವರು ಅರಸನ ಮುಂದೆ ವಾದಿಸುತ್ತಾ ಇದ್ದರು. ಆಗ ಅರಸನು, ಜೀವದಿಂದಿರುವ ಕೂಸು ನನ್ನದು, ಸತ್ತಿರುವುದು ನಿನ್ನದು ಎಂದು ಒಬ್ಬಳು ಹೇಳುತ್ತಾಳೆ. ಇನ್ನೊಬ್ಬಳು, ಅಲ್ಲ, ಸತ್ತಿರುವುದು ನಿನ್ನದು, ಜೀವದಿಂದಿರುವುದು ನನ್ನದು ಅನ್ನುತ್ತಾಳೆ. ನನಗೊಂದು ಕತ್ತಿಯನ್ನು ತಂದುಕೊಡಿರಿ ಎಂದು ಸೇವಕರಿಗೆ ಹೇಳಿದನು. ಅವರು ತರಲು
ಅರಸನು ಅವರಿಗೆ, ಜೀವದಿಂದಿರುವ ಕೂಸನ್ನು ಕಡಿದು 2 ಭಾಗ ಮಾಡಿ ಅರ್ಧವನ್ನು ಇವಳಿಗೂ ಅರ್ಧವನ್ನು ಅವಳಿಗೂ ಕೊಡಿರಿ ಎಂದು ಅಪ್ಪಣೆ ಮಾಡಿದನು. ಆಗ ಜೀವದಿಂದಿದ್ದ ಕೂಸಿನ ನಿಜವಾದ ತಾಯಿ ಕೂಸಿನ ವಿಷಯದಲ್ಲಿ ಕರುಳು ಮರುಗಿ, ನನ್ನ ಒಡೆಯ, ಬೇಡ, ಬದುಕಿರುವ ಕೂಸನ್ನು ಅವಳಿಗೇ ಕೊಟ್ಟುಬಿಡು, ಅದನ್ನು ಕೊಲ್ಲಿಸಬೇಡ ಎಂದು ಬೇಡಿಕೊಳ್ಳುವಲ್ಲಿ 2ನೇವಳು, ಅದು ನನಗೂ ಬೇಡ, ನಿನಗೂ ಬೇಡ, ಕಡಿಯಲಿ ಎಂದು ಕೂಗಿದಳು. ಕೂಡಲೇ ಅರಸನು, ಬದುಕಿರುವ ಕೂಸನ್ನು ಕೊಲ್ಲಬೇಡಿರಿ, ಆ ಸ್ತ್ರೀಗೆ ಕೊಡಿರಿ, ಅವಳೇ ಅದರ ತಾಯಿ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲ್ಯರೆಲ್ಲರೂ ಅರಸನ ಈ ತೀರ್ಪನ್ನು ಕೇಳಿ ನ್ಯಾಯ ನಿರ್ಣಯಿಸುವುದಕ್ಕೆ ಈತನಲ್ಲಿ ದೇವಜ್ಞಾನವಿದೆ ಎಂದು ತಿಳಿದು ಅವನಿಗೆ ಬಹಳವಾಗಿ ಭಯಪಟ್ಟರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 3, 3ನೇ ಅಧ್ಯಾಯ. ಮೊದಲನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯದಲ್ಲಿ ನಡೆದಂಥದ್ದು ನೆನಪಿರಲಿ. ಅದೇನಂತ ಹೇಳಿದರೆ, ದಾವಿದನು ತನ್ನ ಅವಸಾನ ಕಾಲ, ಅಂದರೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಸಾಯ್ತಿದ್ದಾಗ ತನ್ನ ಮಗನಾದಂಥ ಸೊಲೊಮೋನನನ್ನು, ಆಗ ತಾನೇ ಫ್ರೆಶ್ ಆಗಿ ರಾಜ ಆಗಿರ್ತಾನೆ ಸೊಲೊಮೋನನು. ಆಗ ತಾನೇ ಅವನ ರಾಜ್ಯಾಭಿಷೇಕ ಪಡ್ಕೊಂಡಿರ್ತಾನೆ ಸೊಲೊಮೋನನು. ಆ ಸೊಲೊಮೋನನನ್ನು ಕರೆಸಿಬಿಟ್ಟು ದಾವಿದನು ಒಂದು 3 ಮಾತುಗಳನ್ನು, ಇನ್ನು ಹೇಳಬೇಕಾದ್ರೆ 4 ಮಾತುಗಳಂತ ಹೇಳ್ಬೋದು. ಸಾಯೋದಕ್ಕೆ ಮುಂಚಿತವಾಗಿ ಒಂದು 4 ಮಾತು ಹೇಳ್ತಾನೆ. ಮೊದಲನೇ ಮಾತು ಏನಂತ ಹೇಳಿದ್ರೆ, ದೇವರನ್ನು ನೆನಪಿಟ್ಕೋ, ದೇವರ ವಾಕ್ಯವನ್ನು ಕೈಕೊಂಡು ನಡಿ, ಮೋಶೆಯ ಧರ್ಮಶಾಸ್ತ್ರದ ನಿಯಮಗಳನ್ನು ಕೈಕೊಂಡು ನಡಿ. ಆ ರೀತಿಯಾಗಿ ನೀನು ನಡೆದರೆ ನೀನು ಏನು ಮಾಡಿದ್ರು, ಎಲ್ಲಿಗೆ ಹೋದರೂ ಕೃತಾರ್ಥನಾಗಿರ್ತಿ. ವೇರ್ ಎವರ್ ಯು ಗೋ, ವಾಟ್ ಎವರ್ ಯು ಡೂ, ಯು ವಿಲ್ ಬಿ ಪ್ರಾಸ್ಪರಸ್. ಅದಕ್ಕೆ ಪಾಸ್ವರ್ಡ್ ಏನಂದರೆ ವಿಧೇಯತೆ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಂಥದ್ದು. ಆ ಒಂದು ಮಾತನ್ನು ಹೇಳಿಬಿಟ್ಟು ಅನಂತರ ಒಂದು 3 ಮಾತುಗಳನ್ನು ಹೇಳ್ತಾನೆ ರೀ. 3 ವ್ಯಕ್ತಿಗಳ ಬಗ್ಗೆ ಹೇಳ್ತಾನೆ. ಒಬ್ಬನು ಯೋವಾಬನ ಬಗ್ಗೆ, ಇನ್ನೊಬ್ಬನು ಬರ್ಜಿಲ್ಲೈ ಎಂಬಂತನ ಬಗ್ಗೆ, 3ನೇದು ಶಿಮ್ಮಿಯ ಬಗ್ಗೆ ಮಾತಾಡ್ತಾನೆ. ಯೋವಾಬನ ಬಗ್ಗೆ ಮತ್ತು ಬರ್ಜಿಲ್ಲೈ ಎಂಬ ಆತನ ಬಗ್ಗೆ ಮತ್ತು ಶಿಮ್ಮಿ ಬಗ್ಗೆ 3 ವ್ಯಕ್ತಿಗಳ ಬಗ್ಗೆ ದಾವಿದನು ಮಾತಾಡಿಬಿಟ್ಟು ಅನಂತರ ಸತ್ತೋಗ್ತಾನೆ. ಕೊನೆ ಮಾತು, ಯೋವಾಬನ್ ಅನ್ನುವಂಥವನು ದಾವಿದನ ಕಡೆಯವನೇ, ದಾವಿದನ ಅಧಿಕಾರಿಗಳಲ್ಲಿ ಒಬ್ಬನಾಗಿರ್ತಾನೆ. ಆದರೆ ಏನು ಮಾಡಿಬಿಟ್ಟಿರ್ತಾನೆ, ಅವನು ನೀತಿವಂತರಾದ ಇನ್ನು 2 ಅಧಿಕಾರಿಗಳನ್ನು ಅವನು ಅನ್ಯಾಯವಾಗಿ ಕುಯುಕ್ತಿಯಿಂದ ಕೊಂದು ಹಾಕಿರ್ತಾನೆ. ಆದ ಕಾರಣ ದಾವಿದನು ಏನು ಮಾಡಿರಲ್ಲ, ಆದರೆ ಬಹುಶಃ ಇನ್ನು ಸಾಯ್ತಾ ಇದ್ದಾಗ ದೇವರಾತ್ಮನ ಬಹುಶಃ ಅವನಿಗೆ ನೆನಪಿಸಿದನೋ ಏನೋ ಗೊತ್ತಿಲ್ಲ. ಆದರೆ ದಾವಿದನೀಗ ಮರಣ ಹಾಸಿಗೆಯನ್ನು ಹಿಡ್ಕೊಂಡಿರುವಾಗ ತನ್ನೊಬ್ಬ ಮಗನು ರಾಜ್ಯಾಭಿಷೇಕ ಪಡ್ಕೊಂಡು ರೆಸ್ಪಾನ್ಸಿಬಿಲಿಟಿ ತಗೊಂಡಿರುವಂಥ ಮಗನನ್ನು ಕರೆಸಿಬಿಟ್ಟು ಆ ಯೋವಾಬನಿದ್ದನಲ್ಲ, ಅವನನ್ನು ನೀನು ದಂಡಿಸು ಎಂಬ ಮಾತಿನ ಅರ್ಥದಲ್ಲಿ ಅವನು ಹೇಳ್ತಾನೆ ರೀ ದಾವಿದನು. ಅದೇ ರೀತಿಯಾಗಿ ಅವನಿಗೊಂದು ಅವಕಾಶ ಸಿಗ್ತದೆ. ಸೊಲೊಮೋನ್ ಏನು ಮಾಡ್ತಾನೆ, ಯೋವಾಬನನ್ನು ಅದೇ ರೀತಿಯಾಗಿ ಮರಣದಂಡನೆ ವಿಧಿಸಿಬಿಡ್ತಾನೆ. 2ನೇ ವ್ಯಕ್ತಿ ಬರ್ಜಿಲ್ಲೈ ಎಂಬಂಥ ಆ ವ್ಯಕ್ತಿ. ಬರ್ಜಿಲ್ಲೈಯು ಅಂತ ಹೇಳುವಾಗ ಕಬ್ಬಿಣ ಹೃದಯದವನು ಅಂತ ಹೇಳ್ಬಿಟ್ಟು, ಅವನು ಕಬ್ಬಿಣ ಹೃದಯದವನಾಗಿದ್ದರೂ ಕೂಡ ದಾವಿದನ ವಿಷಯದಲ್ಲಿ ಅವನು ಬಹಳ ಹಾಸ್ಪಿಟಬಲ್, ಅತಿಥಿ ಸತ್ಕಾರ ಮಾಡುವಂಥ ವ್ಯಕ್ತಿಯಾಗಿರ್ತಾನೆ. ಯಾಕಂತ ಹೇಳಿದರೆ ಅಬ್ಸಲೋಮನು, ದಾವಿದನ ಮಗನಾದಂಥ ಅಬ್ಸಲೋಮನು ತಂದೆಯಿಂದ ರಾಜ್ಯವನ್ನು ಕಸ್ಕೊಂಡು ಅವನು ಕುಯುಕ್ತಿಯಿಂದ ರಾಜನಾಗ್ಬಿಟ್ಟು ಇರುವಂಥ ವೇಳೆಯಲ್ಲಿ ದಾವಿದನು ಆ ಮಗನ ಕಡೆಯಿಂದ ಓಡಿ ಹೋಗ್ತಾ ಇರ್ತಾನೆ ರೀ. ಅಬ್ಸಲೋಮನಿಂದ ದಾವಿದನು ಕೆಲವು 100 ವ್ಯಕ್ತಿಗಳು ಅವನ ಜೊತೆಗೆ ಇದ್ದಂಥವ್ರು ಎಲ್ಲರೂ ಅಡವಿ ಕಡೆ ಓಡಿ ಹೋಗ್ತಾ ಇರುವಂಥ ವೇಳೆಯಲ್ಲಿ ಏನಾಗ್ತದೆ, ಅವನಿಗೆ ಊಟ ಇರೋದಿಲ್ಲ.
ಊಟ ಇರೋದಿಲ್ಲ. ಅಷ್ಟೊಂದು ವ್ಯಕ್ತಿಗಳಿಗೆ ಊಟ ಯಾರು ಕೊಡಬೇಕು? ಆದರೆ ಬರ್ಜಿಲ್ಲೈ ಎಂಬಂಥ ಒಬ್ಬ ವ್ಯಕ್ತಿ ಬಂದು ದಾವಿದನಿಗೂ ಅವನ ಜೊತೆಗಿದ್ದಂಥವರಿಗೂ ಊಟ ಕೊಡ್ತಾನ್ರಿ. ಇದನ್ನು ದಾವಿದನು ನೆನಪು ಮಾಡಿಕೊಳ್ತಿದ್ದಾನೆ. ಇನ್ನೇನೋ ಒಂದು 5 ನಿಮಿಷ ಸಾಯ್ತಿದ್ದಾನೆ ದಾವಿದನು. ಆವಾಗ ನೆನಪು ಮಾಡಿಕೊಂಡು ಆ ಬರ್ಜಿಲ್ಲೈ ಅವರ ಮಕ್ಕಳಿಗೆ ನೀನು ಉಪಕಾರ ಮಾಡಬೇಕು ಅಂತ ಹೇಳ್ತಾನೆ. ಯಾವ ರೀತಿ ಉಪಕಾರ ಮಾಡಬೇಕು ಎಂಬುದು ಕೂಡ ಹೇಳ್ಕೊಡ್ತಾನೆ. ಹೇಗೆ ಉಪಕಾರ ಮಾಡಬೇಕಂತ ಹೇಳಿದರೆ, ನಿತ್ಯವೂ ಡೈಲಿ ನಿನ್ನಂದರೆ ಸೊಲೊಮೋನನ ಪಂಕ್ತಿಯಲ್ಲಿ, ಅಂದರೆ ರಾಜನ ಪಂಕ್ತಿಯಲ್ಲಿ ರಾಜನ ಜೊತೆಗೆ ಊಟ ಮಾಡಬೇಕಂದ್ರೆ ರಾಜ ಊಟ ಹೆಂಗಿರಬೇಕು, ಡೈಲಿ ನಿಮ್ಮ ಜೊತೆಗೆ ಊಟ ಮಾಡಬೇಕು ಅವ್ರ ಮಕ್ಕಳು ಅಂತ ಹೇಳ್ತಾನೆ ರೀ. ಆಶ್ಚರ್ಯ ಅಲ್ವಾ? ಹೌದು, ನಮ್ಮ ರಾಜನು ಕೂಡ ದೇವರು. ಆತನು ಕೂಡ ನಮಗೆ ಬೇಕಾದದ್ದೆಲ್ಲವನ್ನು ಒದಗಿಸುವ ಆತನಾಗಿದ್ದ. ನಮಗೋಸ್ಕರವಾಗಿ ರಾಜ್ಯಾಧಿಕಾರವನ್ನು ಆತನು ಹೊತ್ತವನಾಗಿ ಬಂದು ತನ್ನ ರಾಜ್ಯವನ್ನು ನಿತ್ಯ ರಾಜ್ಯವನ್ನಾಗಿ ಸ್ಥಾಪಿಸಿ ನಿತ್ಯವಾಗಿ ಆತನೊಂದಿಗೆ 12 ವಿಧವಾದ ಹಣ್ಣುಗಳೊಂದಿಗೆ ಇರತಕ್ಕಂಥ ಒಂದು ಅನುಭವ. ಸದ್ಯಕ್ಕೆ ನಾವು ನಮ್ಮ ಗಮನ ಆಚೆ ಹೋಗದಿರಲಿ. ಇಲ್ಲಿ ನೋಡುವಾಗ ಏನಾಗ್ತದೆ, 3ನೇ ವ್ಯಕ್ತಿ ಶಿಮ್ಮಿ ಎಂಬಂಥ ವ್ಯಕ್ತಿ. ಶಿಮ್ಮಿಯನ್ನು ಕೂಡ ನೋಡುವಾಗ ಶಿಮ್ಮಿ ಕೂಡ ದಾವಿದನನ್ನು ಶಪಿಸಿರ್ತಾನೆ. ಆದ ಕಾರಣ ದಾವಿದನು ಶಿಮ್ಮಿಗೂ ದಂಡನೆ ಕೊಡಬೇಕಂತ ಹೇಳಿದಾಗ ಸೊಲೊಮೋನ ದಂಡನೆ ಕೊಡ್ತಾನೆ. ಮೊದಲನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಅಲ್ಲಿ ಭಾಳ ಆಶ್ಚರ್ಯವಾದಂಥ ಒಂದು ಘಟನೆ ಕಾದಿರ್ತದೆ. ಯಾಕಂದರೆ ದೇವರೇ ಸೊಲೊಮೋನ ಹತ್ರ ಮಾತನಾಡುವಂಥ ಒಂದು ಅನುಭವ. ಅದನ್ನು ಏನಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. ಸೊಲೊಮೋನನು ಐಗುಪ್ತದ ಅರಸನಾದ ಫರೋಹನ ಅಳಿಯನಾದನು. ಫರೋಹ ಒಂದು ಕಾಲದಲ್ಲಿ ಆ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಸುಮಾರು 430 ವರ್ಷಗಳು ಇಸ್ರಾಯೇಲರು ಫರೋಹನ ಕೈ ಕೆಳಗೆ, ಫರೋ ಅಂದರೆ ರಾಜ ಅಥವಾ ಐಗುಪ್ತದ ಅರಸನ ಒಂದು ಶಿರೋನಾಮೆ ಅದು. ಆ ರೀತಿಯಾಗಿರುವಾಗ ಗುಲಾಮರಾಗಿದ್ದರು. ಈಗ ನೋಡಿದರೆ ಅಳಿಯನಾಗ್ಬಿಟ್ಟಾನೆ. ಫರೋಹನಿಗೆ ಅಳಿಯನು ಆಗಿರುವಂಥ, ಅಂದರೆ ದೇವರು ತನ್ನ ಮಕ್ಕಳನ್ನು ಎಂಥ ಒಂದು ಸ್ಥಿತಿಗೆ ತರುವಂಥದ್ದನ್ನು ಇದರಲ್ಲಿ ನಾವು ನೋಡ್ತೇವೆ. ಆ ಹಳೆ ಫರೋಹನ್ ಸತ್ತು ಹೋಗಿ ಎಷ್ಟೋ ವರ್ಷಗಳಾಯಿತು. ಆದರೆ ಇನ್ನೊಬ್ಬ ಐಗುಪ್ತದ ಅರಸನು ತನ್ನ ಮಗಳನ್ನು ಸೊಲೊಮೋನಿಗೆ ಮದುವೆ ಮಾಡಿ ಕೊಡ್ತಾನ್ರಿ. ಮತ್ತು ಆ ಕಾಲದಲ್ಲಿ, ಅಂದರೆ ಸೊಲೊಮೋನ ಈ ಮೊದಲನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯದ ಕಾಲದಲ್ಲಿ ಆಲಯ ಇರಲಿಲ್ಲ. ಯೆಹೋವನಾಮಕ್ಕೋಸ್ಕರ ಆಲಯ ಇರಲಿಲ್ಲ. ಸರಿ, ಆಲಯ ಇರಲಿಲ್ಲ ಅಂದರೆ ಇಸ್ರಾಯೇಲರು ಹೇಗೆ ಇದ್ದರು, ಹೇಗೆ ತಮ್ಮ ಒಂದು ಆತ್ಮಿಕ ಚಟುವಟಿಕೆಯನ್ನು ಮಾಡಿದರು ಎಂಬ ಪ್ರಶ್ನೆ ನಮಗೆ ಬರ್ಬೋದಲ್ವ. ಅದನ್ನು ನಾವು 2ನೇ ವಚನದಲ್ಲಿ ನಾವು ನೋಡಿಕೊಳ್ಬೋದು. ಮೊದಲನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯದ 2ನೇ ವಚನ, 1 Kings chapter 3 verse 2, 2ನೇ ಭಾಗದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಆಲಯವಿರಲಿಲ್ಲವಾದುದರಿಂದ ಇಸ್ರಾಯೇಲರು ಜನರು ಪೂಜಾ ಸ್ಥಳಗಳಲ್ಲಿ ಯಜ್ಞ ಮಾಡುತ್ತಿದ್ದರು. ಒಂದು ಚಿಕ್ಕ ಸ್ಥಳ, ಪೂಜಾ ಸ್ಥಳ ಅಂತ ಹೇಳ್ಬಿಟ್ಟು, ಅಂಥ ಸ್ಥಳಗಳಲ್ಲಿ ಅದು ಒಂದಕ್ಕಿಂತಲೂ ಹೆಚ್ಚು ಇತ್ತು. ಆ ಪೂಜಾ ಸ್ಥಳಗಳಲ್ಲಿ ಯಜ್ಞ ಮಾಡ್ತಾಯಿದ್ರು. ಸೊಲೊಮೋನನು ಕೂಡ ಏನು ಮಾಡ್ತಾನೆ, ಆಲಯ ಇಲ್ಲ ಅಲ್ವಾ, ಆದ ಕಾರಣ ಸೊಲೊಮೋನನು ಯೆಹೋವನನ್ನು ಪ್ರೀತಿಸಿ, ವಾವ್, ಭಾಳ ಚೆನ್ನಾಗಿದೆ ವಾಕ್ಯ. 3ನೇ ವಚನದಲ್ಲಿರುವಂಥದ್ದು, ಸೊಲೊಮೋನನು ಯೆಹೋವನನ್ನು ಪ್ರೀತಿಸಿ ತನ್ನ ತಂದೆಯಾದ ದಾವಿದನ ವಿಧಿಗಳನ್ನು ಕೈಕೊಳ್ಳುವವನಾಗಿದ್ದರೂ, ಅಂದರೆ ಕೈಕೊಂಡು ನಡೀತಿದ್ದ. ಸ್ಟಾರ್ಟಿಂಗ್ ಸೊಲೊಮೋನ್ನ ಒಂದು ಪ್ರಾರಂಭ ಚೆನ್ನಾಗಿತ್ತು. ಆ ರೀತಿಯ ಕೈಕೊಂಡು ನಡೀತಾ ಇದ್ದರೂ ಪೂಜಾ ಸ್ಥಳಗಳಲ್ಲಿಯೇ ಯಜ್ಞವನ್ನು ಅರ್ಪಿಸ್ತಿದ್ದನು. ಏನು ಮಾಡಲಿ, ಆಲಯ ಇಲ್ಲ, ಕೈಕೊಂಡು ನಡೀತಾ ಇದ್ದ. ಆದರೆ ಪೂಜಾ ಸ್ಥಳಗಳಲ್ಲಿ ಅದು ಒಳ್ಳೆಯದಲ್ಲ. ಆದರೂ ಕೂಡ ಆ ಸ್ಥಳಗಳಲ್ಲಿ
ಅವನು ಯಜ್ಞವನ್ನು ಅರ್ಪಿಸ್ತಿದ್ದನೋ ಅಲ್ಲಿಯೇ ಧೂಪ ಕೂಡ ಮಾಡ್ತಾ ಇದ್ನಂತೆ ಸೊಲೊಮೋನ್. ಮತ್ತು 4ನೇ ವಚನ ನೋಡುವಾಗ, ಅರಸನಾದ ಸೊಲೊಮೋನನು ಯಜ್ಞ ಮಾಡುವುದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬ್ಯೋನಿಗೆ ಹೋಗಿ, ಯಾಕಂದರೆ ಭಾಳ ಕಡೆಗಳಲ್ಲಿ ಪೂಜಾ ಸ್ಥಳಗಳು ಇದ್ದು, ಅದರಲ್ಲಿನೂ ವಿಶೇಷವಾಗಿದ್ದಂಥ ಒಂದು ಸ್ಥಳ ಗಿಬ್ಯೋನ್ನಲ್ಲಿ, ಗಿಬ್ಯೋನ್ ಅಂತ ಹೇಳಿದರೆ ಬೆಟ್ಟಕ್ಕೆ ಹೋಗಿ ಅಲ್ಲಿನ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ಏನಾಯಿತು? ಸರ್ಪ್ರೈಸ್. ಆ ರೀತಿಯಾಗಿ ಯಜ್ಞಗಳನ್ನು ದೇವರಿಗೆ ಸಮರ್ಪಿಸಿದಾಗ ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ವಾವ್! ಸೊಲೊಮೋನನು ದೇವರನ್ನು ಪ್ರೀತಿಸಿದನು. ಈಗ ದೇವರು ಸೊಲೊಮೋನಿಗೆ ರಾತ್ರಿಯಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡು ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ ನೋಡೋಣವಾ? ಬನ್ರಿ. 1ನೇ ಅರಸುಗಳ ಗ್ರಂಥ 1 Kings chapter 3 verse 5, 5ನೇ ವಚನ. ದೇವರು ರಾತ್ರಿಯಲ್ಲಿ ಕಾಣಿಸ್ಕೊಂಡು ಅವನಿಗೇನು ಹೇಳ್ತಾನೆ? ನಿನಗೆ ಯಾವ ವರ ಬೇಕು? ವಾವ್! ದೇವರು ಒಂದು ವೇಳೆ ನಮಗೆ ಏನಾದರೂ ಅಂಥ ಒಂದು ಪ್ರಶ್ನೆ ಕೇಳಿದರೆ ನಾವು ಏನು ಆನ್ಸರ್ ಮಾಡ್ತಿದ್ದೇವೆ ರೀ? ನಿನಗೆ ಯಾವ ವರ ಬೇಕು ಕೇಳಿಕೋ, ಅಷ್ಟೇ. ಒಂದು ವೇಳೆ ನಮಗೆ ದೇವರು ಆ ರೀತಿಯಾಗಿ ಕಾಣಿಸಿಕೊಂಡು ನಿನಗೇನು ಬೇಕು, ಯಾವ ವರ ಬೇಕು ಕೇಳ್ಕೊ, ನಾನು ಕೊಡ್ತೀನಿ ಅಂತ ಹೇಳಿದರೆ, ನಾನಂತೂ ಒಂದು ವೇಳೆ ದೇವರು ನನಗೆ ಕಾಣಿಸ್ಕೊಂಡು ನನಗೆ ಅದೇ ಪ್ರಶ್ನೆ ಕೇಳಿದರೆ ನನ್ನ ಆನ್ಸರ್ ಎವರ್ ರೆಡಿ ಆಗಿದೆ. ಏನದು? ಯಾವ ವರ ಬೇಕು ಅಂತ ದೇವರು ಕೇಳಿದರೆ, ದೇವರೇ ನನಗೆ ನೀನೇ ಬೇಕು, ಬೇರೇನು ಬೇಡ, ನೀನೇ ಬೇಕು ಎಂಬುದಾಗಿ ಹೇಳ್ತಿದ್ದೆ ನಾನು. ಆದರೂ ಕೂಡ ಅಷ್ಟೊಂದು ಒಂದು ವ್ಯತ್ಯಾಸ ಸೊಲೊಮೋನ್ನಲ್ಲಿ ಇನ್ನಷ್ಟು ವ್ಯತ್ಯಾಸವನ್ನು ನಾವು ನೋಡಿಕೊಳ್ತೇವೆ. ಅದೇನಂತ ಹೇಳಿದರೆ, ಸೊಲೊಮೋನನು ವಿಚಿತ್ರವಾಗಿ 6ನೇ ವಚನ, ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡ್ಕೊಂಡ ನಿನ್ನ ಸೇವಕನಾದ ನನ್ನ ತಂದೆಯಾದ ದಾವಿದನಿಗೆ ನೀನು ಮಹಾಕೃಪೆ ತೋರಿಸಿದ್ದಿ. ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು, ತನ್ನ ಬಗ್ಗೆ ಮಾತಾಡ್ತಾನೆ ಈಗ ಸೊಲೊಮೋನನು ದೇವರ ಹತ್ರ, ಅನುಗ್ರಹಿಸಿದ್ರಲ್ಲಿ ಅದನ್ನು ಪೂರ್ತಿಗೊಳಿಸಿ. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಚಿಕ್ಕವನು, ನಾನು ಭಾಳ ಚಿಕ್ಕವನು ಸ್ವಾಮಿ, ವ್ಯವಹಾರ ಜ್ಞಾನವಿಲ್ಲದವನು. ವಾವ್! ಇದು ನನಗೆ ಭಾಳ ಸಂತೋಷವನ್ನು ತರುವಂಥ ಒಂದು ಮಾತು. 1ನೇ ಅರಸುಗಳ ಗ್ರಂಥ 1 Kings chapter 3 verse 8. ಯಾಕೆ ಅಂತ ಹೇಳಿದ್ರೆ, ದೇವರ ಕಡೆಯಿಂದ ಏನಾದರೂ ನಾವು ತೆಗೆದುಕೊಳ್ಳೋದು ಮುಂಚಿತವಾಗಿ ನಮ್ಮ ಹತ್ರ ಏನು ಇಲ್ಲ ಎಂಬುದು ನಾವು ಹೇಳೋದು ಒಳ್ಳೆಯದು. ಆದ ಕಾರಣ ಯಾವಾಗಲಲ್ಲ ಇಲ್ಲಿ ನಾವು ಸೊಲೊಮೋನ್ನಿಂದ ಕಲಿಯುವಂಥದ್ದು, ಜ್ಞಾನ ಇಲ್ಲ ಸ್ವಾಮಿ, ನನಗೆ ಜ್ಞಾನ ಇಲ್ಲ, ವ್ಯವಹಾರ ಜ್ಞಾನ ಇಲ್ಲ. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಲೆಕ್ಕ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಜನರಿದ್ದಾರೆ ಇಸ್ರಾಯೇಲ್ರು. ಯಾಕಂದರೆ 430 ವರ್ಷಗಳು ಐಗುಪ್ತ ದೇಶದಲ್ಲಿದ್ದರು. ಅದಾದ ನಂತರ ಅವರು ಹೊರಗೆ ಬಂದರು. ಗಂಡಸರು ಮಾತ್ರ 6 ಲಕ್ಷ ಜನರಿದ್ದರು, ಹೆಂಗಸರು ಇನ್ನೊಂದು 6 ಲಕ್ಷ, ಮಕ್ಕಳು ಇನ್ನೊಂದು 12 ಲಕ್ಷ, ಲೇವಿಯರು ಇನ್ನು ಕೆಲವು ಲಕ್ಷ, ಮಿಶ್ರ ಜನಾಂಗದವರು ಇನ್ನು ಕೆಲವು ಲಕ್ಷ ಅಂತ ಹೇಳಿದಾಗ ಹತ್ರ ಸುಮಾರು 30 ಲಕ್ಷ ಜನರು ಇದ್ದಿರ್ಬೋದೇನೋ. ಅವರೆಲ್ಲರೂ ಈಗ ದಾಟಿಕೊಂಡು ಅವರು ಕೆಂಪು ಸಮುದ್ರವನ್ನು ದಾಟಿ ಅದ್ಭುತವಾದ ರೀತಿಯಲ್ಲಿ ಅವರು 40 ವರ್ಷಗಳು ಬಹಳಷ್ಟು ಅಲೆದಾಡಿ ಅವರಲ್ಲಿ ಒಂದು ಸಂತತಿಯವರು ತೀರ್ಕೊಂಡು, ಆನಂತರ ಹೊಸ ಸಂತತಿಯವರು ಕಾನಾನ್ ದೇಶಕ್ಕೆ ಸೇರಿದ ಮೇಲೆ ಅಲ್ಲಿ ಯೆಹೋಶುವನವರನ್ನು ನಡೆಸ್ತಾನೆ. 16 ಸುಮಾರು ನ್ಯಾಯಸ್ಥಾಪಕರು, ಅದಾದ ನಂತರ ಸೌಲನು 40 ವರ್ಷ, ಅದಾದ ನಂತರ
ದಾವಿದನು ಇನ್ನೊಂದು 40 ವರ್ಷ. ಆ ರೀತಿಯಾಗಿ ನೋಡೋಷ್ಟರೊಳಗೆ ಇಸ್ರಾಯೇಲರು ಅಸಂಖ್ಯರಾಗಿಬಿಟ್ಟಿದ್ರು. ಆದ ಕಾರಣ ಈಗ ಸೊಲೊಮೋನ್ ಹೇಳ್ತಾನೆ, ಈ ಲೆಕ್ಕವಿಲ್ಲದಷ್ಟು ಈ ಜನರಿದ್ದಾರೆ, ನನಗೆ ಜ್ಞಾನ ಇಲ್ಲ ಸ್ವಾಮಿ, ಆದ ಕಾರಣ ನನಗೆ ವಿವೇಕವನ್ನು ದಯಪಾಲಿಸು ಎಂಬುದಾಗಿ ಹೇಳಿದಾಗ ಸೊಲೊಮೋನನ ಈ ಭಿನ್ನಹ ಕರ್ತನಾದ ದೇವರು ಮೆಚ್ಚಿದನು. ವಾವ್! ಸೊಲೊಮೋನನು ಕೇಳಿದ ಈ ಪ್ರೇಯರ್ ರಿಕ್ವೆಸ್ಟ್, ಈ ರಿಕ್ವೆಸ್ಟ್ ದೇವ್ರಿಗೆ ಭಾಳ ಖುಷಿಯಾಗ್ಬಿಡ್ತಂತೆ. ದೇವರು ಮೆಚ್ಚಿದನು ಎಂಬಂಥ ಮಾತು ಭಾಳ ಅಪರೂಪ ಬೈಬಲ್ನಲ್ಲಿ. ಆದರೆ ಸೊಲೊಮೋನ್ ವಿಷಯದಲ್ಲಿ ದೇವರು ಮೆಚ್ಚಿದನು. ಮೊದಲನೇ ಅರಸು 3:10. ಆದ ಕಾರಣ ಈಗ ದೇವರು ರೆಸ್ಪಾನ್ಸ್ ಮಾಡ್ತಿದ್ದಾನೆ ಸೊಲೊಮೋನಿಗೆ. ನೋಡೋಣವೇ ಏನು ದೇವರು ಹೇಳಿದನು ಆನ್ಸರ್ ಅಂತ ಹೇಳ್ಬಿಟ್ಟು 11ನೇ ವಚನ. ಯೆಹೋವನು ಅಥವಾ ದೇವರು ಅವನಿಗೆ, ನೀನು ನಿನಗೋಸ್ಕರವಾಗಿ 1 ದೀರ್ಘಾಯುಷ್ಯು, 2ನೇದು ಐಶ್ವರ್ಯ, 3ನೇದು ವೈರಿಗಳ ಮೇಲೆ ಜಯ ಅಥವಾ ವೈರಿಗಳ ಪ್ರಾಣವನ್ನು ಕೇಳಿಕೊಳ್ಳದೆ, ಏನು ಬೇಕೋ ಕೇಳ್ಕೊ ಎಂಬುದಾಗಿ ದೇವರು ಕೇಳಿದಾಗ ಇವನು ದೀರ್ಘಾಯುಷ್ ಕೊಡು ಸ್ವಾಮಿ, ಭಾಳ ವರ್ಷ ನಾನು ಬಾಳಬೇಕು ಹೇಳಲಿಲ್ಲ. ಅಥವಾ ನನಗೆ ಭಾಳ ದುಡ್ಡು ಬೇಕು, ಐಶ್ವರ್ಯ ಬೇಕು ಸ್ವಾಮಿ ಕೇಳಲಿಲ್ಲ ಸೊಲೊಮೋನನು. ಅಥವಾ ಸ್ವಾಮಿ ನನಗೆ ಎಷ್ಟೊಂದು ವೈರಿಗಳು, ಸುತ್ತಲಿರುವಂಥ ವೈರಿಗಳ ಮೇಲೆ ನನಗೆ ಜಯ ಕೊಡು, ಅದನ್ನು ಕೇಳ್ಕೊಳ್ಳಲಿಲ್ಲ. ಆದರೆ ಏನು ಕೇಳ್ಕೊಂಡ? ಜ್ಞಾನ ಕೊಡು, ನಿನ್ನ ಜನರನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರವಾಗಿ ನನಗೆ ಜ್ಞಾನ ಕೊಡು, ಗಿವ್ ಮೀ ವಿಸ್ಡಮ್. ಅದು ನನಗೋಸ್ಕರ ಅಲ್ಲ, ನಿನ್ನ ಜನರಿಗೋಸ್ಕರವಾಗಿ. ದೇವ ಜನರಿಗೋಸ್ಕರವಾಗಿ ಏನಾದರೂ ಮಾಡಿರೋ ದೇವರಿಗೆ ಮಾಡಿದ ಹಾಗೆ. ಆದ ಕಾರಣ ದೇವರು ಮೆಚ್ಕೊಂಡ್ಬಿಟ್ಟು ಭಾಳ ಖುಷಿಯಾಗ್ಬಿಟ್ಟು ದೇವರೇನು ಹೇಳ್ತಿದ್ದಾನೆ, ನೀನು ಇವೆಲ್ಲ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸೋದಕ್ಕೋಸ್ಕರ ಜ್ಞಾನ ಕೇಳ್ಕೊಂಡಿದ್ಯಲ್ಲ, ಆದ ಕಾರಣ ನಿನ್ನ ಪ್ರಾರ್ಥನೆಗೆ ನಾನು ಉತ್ತರ ಕೊಡ್ತೀನಿ. ನಿನ್ನ ಭಿನ್ನಹವನ್ನು ನೆರವೇರಿಸಿದ್ದೇನೆ ನೋಡು, ನಿನಗೆ ಜ್ಞಾನ ವಿವೇಕ ಕೊಟ್ಬಿಟ್ಟೆ, ಅನುಗ್ರಹಿಸಿದ್ದೇನೆ. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಇನ್ನೊಂದು ವಿಷಯವನ್ನು ಸೊಲೊಮೋನಿಗೆ ಹೇಳ್ತಾನೆ. ಭಾಳ ದೊಡ್ಡ ಮಾತು 12ನೇ ವಚನ. ಅದೇನೆಂದರೆ, ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ವಾವ್! ಎಂಥ ಫೇವರ್! ದೇವರ ಒಂದು ದಯೆ ಸೊಲೊಮೋನ್ ಮೇಲೆ ಎಷ್ಟರ ಮಟ್ಟಿಗೆ ಬಂದಿದೆ ನೋಡ್ರಿ. ಇವನು ಕೇಳ್ಕೊಳ್ಳೇ ಇಲ್ಲ, ದೇವರೇ ನನಗೆ ಹಿಂದೆನೋ ನನ್ನಂಥ ಜ್ಞಾನಿ ಇಲ್ಲದ ಹಾಗೆ ಜ್ಞಾನ ಕೊಡು, ಮುಂದೇನೋ ನನಗೆ ನನ್ನಂಥ ಜ್ಞಾನಿ ಇರಬಾರ್ದು ಅಂಥ ಒಂದು ಜ್ಞಾನ ಕೊಡು. ಆ ರೀತಿಯಾಗಿ ಕೇಳಲಿಲ್ಲ, ನಿನ್ನ ಜನರನ್ನು ನೋಡ್ಕೋಬೇಕು ಸ್ವಾಮಿ, ಆದ ಕಾರಣ ಜ್ಞಾನ ಕೊಡು ಅಂತ ಹೇಳಿದಾಗ ದೇವರು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿ, ಆ ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮತ್ತು 20ನೇ ವಚನದಲ್ಲಿರುವಂಥ ವಾಕ್ಯವನ್ನು ಪ್ರಿಯರೇ ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸ್ಕೊಡ್ರಿ. ಒಳ್ಳೆಯ ಒಂದು ವಾಕ್ಯ ಈ ಸಂದರ್ಭದಲ್ಲೇ ಇದು. ಅದೇನಂತ ಹೇಳಿದರೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರವಾಗಲಿ ಎಂಬುದಾಗಿ. ಆದ ಕಾರಣ ದೇವರು ಸೊಲೊಮೋನಿಗೆ ಅವತ್ತು ರಾತ್ರಿ ಅವನು ಯಜ್ಞವನ್ನು ಅರ್ಪಿಸಿದ ನಂತರ ಕಾಣಿಸಿಕೊಂಡ್ಬಿಟ್ಟು, ನೀನು ಕೇಳಿದಂಥದ್ದನ್ನು ನಿನಗೆ ಕೊಟ್ಟಿದ್ದೇನೆ, ನಿನ್ನ ಜೀವಮಾನದಲ್ಲೆಲ್ಲ ಕೇಳಿದಂಥದ್ದನ್ನು ಕೊಟ್ಟಿದ್ದೇನೆ, ಕೇಳದಂಥದ್ದನ್ನು ಕೂಡ ದೇವರು ಕೊಟ್ಬಿಡ್ತಾನೆ ರೀ. ಐಶ್ವರ್ಯ ಕೇಳಲಿಲ್ಲ, ಆದರೆ ದೇವರು ಹೇಳ್ತಾನೆ, ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೋ ಘನದಲ್ಲಿಯೋ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರೋದಿಲ್ಲ, ಅಷ್ಟೊಂದು ಆಸ್ತಿ ಕೊಟ್ಬಿಡ್ತೀನಿ ನಿನಗೆ.
ಅಷ್ಟೊಂದು ಜ್ಞಾನ. ದೇವರು ನೋಡ್ರಿ ಭಾಳ ಲಿಬರಲ್, ಧಾರಾಳ ಮನಸ್ಸಿರುವಂಥ ದೇವರು. ನಾವು ಸ್ವಲ್ಪ ಕೇಳಿದರೆ ಸ್ವಲ್ಪನೇ ಕೊಡೋದಿಲ್ಲ. ಯಾರು ಹೇಳಿದರು ದೇವ್ರ ಕೈ ಭಾಳ ದೊಡ್ಡದು ಅಂತ ಹೇಳ್ಬಿಟ್ಟು. ಸೊಲೊಮನ್ನೇ ಕೂಡ ಆ ರೀತಿಯಾಗಿ ಒಂದು ಮಾತನ್ನು ಅನಂತರ ಹೇಳೋದನ್ನು ನಾವು ಗಮನಿಸಬಹುದು. ಆದರೂ ಕೂಡ ದೇವರು ಒಂದು ವಾರ್ನಿಂಗ್ ಜೊತೆಯಲ್ಲಿ ಅದನ್ನು ಕೊಡ್ತಾನೆ. ಅವನ ರಾಜ್ಯದಲ್ಲಿ ಇಬ್ಬರು ಹೆಂಗಸರು ಬಂದುಬಿಟ್ಟು, ಒಂದು ಮಗು ಇರ್ತದೆ, ಇಬ್ಬರು ಹೆಂಗಸರು ನಂದೇ ಮಗು ಅಂತಾರೆ. ಹಾಗಾದರೆ ಆ ಮಗುನ 2 ಭಾಗ ಮಾಡಿ ಕೊಟ್ಬಿಡ್ರಿ ಅಂತ ಹೇಳಿದಾಗ ನಿಜವಾದ ತಾಯಿ ಬೇಡ ಅಂತ ಹೇಳ್ತಾಳೆ. ಆವಾಗ ಈಕೆನೇ ನಿಜವಾದ ತಾಯಿ ಅಂತ ಆ ಜ್ಞಾನ ಕಾಣಿಸ್ಕೊಳ್ತದೆ. ಆ ರೀತಿಯಾಗಿ ಮೊದಲನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಮೊದಲನೇ ಅರಸುಗಳ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 3. And Solomon made affinity with Pharaoh king of Egypt, and took Pharaoh's daughter, and brought her into the city of David, until he had made an end of building his own house, and the house of the Lord, and the wall of Jerusalem round about. Only the people sacrificed in high places, because there was no house built in the name of the Lord until those days. And Solomon loved the Lord, walking in the statutes of David his father. Only he sacrificed and burnt incense in high places. And the king went to Gibeon to sacrifice there, for that was the great high place. 1,000 burnt offerings did Solomon offer upon that altar. In Gibeon the Lord appeared to Solomon in a dream by night, and God said, Ask what I shall give thee. And Solomon said, Thou hast shewed unto thy servant David my father great mercy, according as he walked before thee in truth and in righteousness, and in uprightness of heart with thee. And thou hast kept for him this great kindness, that thou hast given him a son to sit on his throne, as it is this day. And now, O Lord my God, thou hast made thy servant king instead of David my father, and I am but a little child, I know not how to go out or come in. And thy servant is in the midst of thy people which thou hast chosen, a great people that cannot be numbered nor counted for multitude. Give therefore thy servant an understanding heart to judge thy people, that I may discern between good and bad. For who is able to judge this, thy so great a people? And the speech pleased the Lord, that Solomon had asked this thing. And God said unto him, Because thou hast asked this thing, and hast not asked for thyself long life, neither hast asked riches for thyself, nor hast asked the life of thine enemies, but hast asked for thyself understanding to discern judgment, behold, I have done according to thy words. Lo, I have given thee a wise and an understanding heart, so that there was none like thee before thee, neither after thee shall any rise like unto thee. And I have also given thee that which thou hast not asked, both riches and honor, so that there shall not be any among the kings like unto thee all thy days. And if thou wilt walk in my ways, to keep my statutes and my commandments, as thy father David did walk, then I will lengthen thy days. And Solomon awoke, and behold, it was a dream. And he came to Jerusalem, and stood before the ark of the covenant of the Lord, and offered up burnt offerings, and offered peace offerings, and made a feast to all his servants. Then came there 2 women that were harlots unto the king, and stood before him. And the one woman said, O my lord, I and this woman dwell in one house, and I was delivered of a child with her in the house. And it came to pass the 3rd day after that I was delivered, that this woman was delivered also, and we were together. There was no stranger with us in the house, save we 2 in the house. And this woman's child died in the night, because she overlaid it. And she arose at midnight, and took my son from beside me, while thine handmaid slept, and laid it in her bosom, and laid her dead child in my bosom. And when I rose in the morning to give my child suck, behold, it was dead. But when I had considered it in the morning, behold, it was not my son, which I did bear. And the other woman said, Nay, but the living is my son, and the dead is thy son. And this said, No, but the dead is thy son, and the living is my son. Thus they spake before the king.
Then said the king, The one saith, This is my son that liveth, and thy son is the dead. And the other saith, Nay, but thy son is the dead, and my son is the living. And the king said, Bring me a sword. And they brought a sword before the king. And the king said, Divide the living child in two, and give half to the one and half to the other. Then spake the woman whose the living child was unto the king, for her bowels yearned upon her son, and she said, O my lord, give her the living child, and in no wise slay it. But the other said, Let it be neither mine nor thine, but divide it. Then the king answered and said, Give her the living child, and in no wise slay it. She is the mother thereof. And all Israel heard of the judgment which the king had judged, and they feared the king, for they saw that the wisdom of God was in him, to do judgment.